ನೋಡಿ, ಈ ಸುರಂಗ ಮಾರ್ಗದಿಂದ ಆಗುವಂತಹ ಲಾಭ ಏನು? ಬೆಂಗಳೂರಿಗೆ ಸುರಂಗ ಮಾರ್ಗ ಬೇಕಾ ಬೇಡವಾ? ಸಾರ್ವಜನಿಕ ವಲಯದಲ್ಲೂ ಕೂಡ ಈಗ ಪರ ವಿರೋಧದ ಭಾರಿ ಚರ್ಚೆ ಆಗ್ತಾ ಇದೆ. ಮೇಕ್ರಿ, ಹೆಬ್ಬಾಳದಂತಹ ಪ್ರಮುಖ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಆಗ್ತಾ ಇದೆ ಸಿಕ್ಕಾಪಟ್ಟೆ. ಆ ಟ್ರಾಫಿಕ್ ಜಾಮ್ನ ಕಿರಿಕಿರಿಯನ್ನ ತಪ್ಪಿಸಬೇಕು ಅಂತ ಈ ಸುರಂಗ ಮಾರ್ಗ ಬೇಕಂತೆ. ಕಡಿಮೆ ಸಮಯದಲ್ಲಿ ಜನರು ಓಡಾಡೋದಕ್ಕೆ ಅನುಕೂಲ ಆಗುತ್ತೆ. ಖಾಸಗಿ ಆಸ್ತಿ ಹಾಗೂ ಕಟ್ಟಡಗಳಿಗೆ ತೊಂದರೆ ಆಗದಂತೆ ರಸ್ತೆಯನ್ನ ಮಾಡ್ತೀವಿ ಅನ್ನೋದು ಕಮಿಟ್ಮೆಂಟ್ ಸರ್ಕಾರದ್ದು. ಈ ಕಾರಣದಿಂದಲೇ ಪಾರ್ಕ್ಗಳಲ್ಲಿ 5% ಭೂಮಿಯನ್ನ ಬಳಕೆ ಮಾಡುವಂತಹ ಕೆಲಸ ಆಗುತ್ತೆ. ಇದರಿಂದ ಈಗ ಲಾಲ್ಬಾಗು, ಆ ಕಡೆ ಕಬ್ಬನ್ ಪಾರ್ಕು 5% ಭೂಮಿ ತಗೊಳ್ಳೋದು ಅಂತಂದ್ರೆ ಈ ಕಡೆ 12 ಎಕರೆ ಹೋಗುತ್ತೆ, ಆ ಕಡೆ 15 ಎಕರೆ ಹೋಗುತ್ತೆ. ಕಬ್ಬನ್ ಪಾರ್ಕ್ ಅಲ್ಲಿ 15 ಎಕರೆ ಹೋಗುತ್ತೆ, ಲಾಲ್ಬಾಗಲ್ಲಿ 12 ಎಕರೆ ಹೋಗುತ್ತೆ. ಇದನ್ನೇ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ಪರಿಸರವಾದಿಗಳು ಜನರು ಹೇಳ್ತಾ ಇರೋದು. ಸುರಂಗ ಮಾರ್ಗದಿಂದ ಬಡ ಮಧ್ಯಮ ವರ್ಗಕ್ಕೆ ಯಾವುದೇ ರೀತಿಯ ಲಾಭ ಇಲ್ಲ. ಸುರಂಗ ಮಾರ್ಗ ನಿರ್ಮಾಣಕ್ಕೆ ಹೆಚ್ಚು ಹಣ ಖರ್ಚು ಆಗುತ್ತೆ. ದುಬಾರಿ ಟೋಲ್ ದರದಿಂದಾಗಿ ಜನಸಾಮಾನ್ಯರಿಗೆ ಹೊರೆಯಾಗುತ್ತೆ. ಅಲ್ಲಿಗೆ ಯಾವ ಸುಖಕ್ಕೆ ಈ ಟನಲ್ಲು ಅನ್ನುವಂತ ಪ್ರಶ್ನೆಯನ್ನ ಈಗ ಮಾಡ್ತಾ ಇದ್ದಾರೆ. 1 ಕಿಲೋಮೀಟರ್ಗೆ ಅಂದಾಜು 19 ರೂಪಾಯಿ ಅಂತೆ ಟೋಲ್ ದರ ಪ್ರಸ್ತಾವನೆ ಇದೆ. ಕಾರ್ಗೆ ಏಕಮುಖ ಸಂಚಾರಕ್ಕೆ 280 ರೂಪಾಯಿಂದ 330 ರೂಪಾಯಿ ಆಗಬಹುದು. ದ್ವಿಮುಖ ಸಂಚಾರಕ್ಕೆ 600 ರೂಪಾಯಿಗಿಂತ ಹೆಚ್ಚು ಹಣ ಇರಬಹುದು. ಅಲ್ಲಿಗೆ ಪ್ರತಿ ವರ್ಷ 5% ಟೋಲ್ ದರ ಹೆಚ್ಚಳ ಮಾಡುವ ನಿರೀಕ್ಷೆನೂ ಇದೆ. ಸುರಂಗ ಮಾರ್ಗದಿಂದ ಪರಿಸರದ ಮೇಲೂ ಭಾರಿ ಪರಿಣಾಮ. ಮಣ್ಣು ಸಡಿಲಗೊಳ್ಳುತ್ತೆ, ಬೃಹತ್ ಮರಗಳ ಬೇರುಗಳ ಮೇಲೆ ಎಫೆಕ್ಟ್ ಆಗುತ್ತೆ, ಇದ್ರ ಮೇಲೆ ಪ್ರಕೃತಿಯ ಮೇಲೆ ಎಫೆಕ್ಟ್ ಆಗುತ್ತೆ. ಇಷ್ಟೆಲ್ಲ ಆದ ಮೇಲೆಯೂ ಕೂಡ ಬಹಳ ಮುಖ್ಯವಾದಂತಹ ವಿಚಾರ, ಬೆಂಗಳೂರಿನಲ್ಲಿ ಅಳಿದುಳಿದ ಪಾರ್ಕ್ಗಳು ಅಂತ ಒಂದಿಷ್ಟಿದೆ. ಆಮ್ಲಜನಕದ ಟ್ಯಾಂಕ್ಗಳು ಅಂತಿದೆ. ಅಂತವಕ್ಕೂ ಕೈ ಹಾಕಿ ಅಲ್ಲಿ ಟನಲ್ ಮಾಡ್ತೀವಿ, ಮಾಲ್ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತಂದ್ರೆ ಬೆಂಗಳೂರಿನಲ್ಲಿ ಉಳಿಯೋದೇನು ಅನ್ನುವಂಥದ್ದು ಈಗ ಜನರ ಮತ್ತು ಪರಿಸರವಾದಿಗಳ ಪ್ರಶ್ನೆ ಆಗಿದೆ. ಇದಕ್ಕೆ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ, ಕೊಟ್ಟ ಉತ್ತರಕ್ಕೆ ಜನ ಕನ್ವೆ ಆಗ್ತಾರ ಅನ್ನುವಂಥದ್ದು ಪ್ರಶ್ನೆ ಇದೆ. ವಿಪಕ್ಷಗಳು ಇದನ್ನ ವಿರೋಧ ಮಾಡ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್